ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾಸ್ ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸುಲಭವಾದಂತಹ ಒಂದು ಟಿಫಿನ್ ಬಾಕ್ಸ್ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಈಗ ಕೆಲಸಕ್ಕೆ ಹೋಗೋರಿಗೆ ಮಕ್ಕಳಿಗೆಲ್ಲ ಟಿಫಿನ್ ಹಾಕಲಿಕ್ಕೆ ಸುಲಭ ಆಗುವಂತಹದ್ದು. ಮೊದಲಿಗೆ ನಾನಿಲ್ಲಿ ಒಂದು 7-8 ಗಂಟೆ ನೆನೆಸಿ ಇಟ್ಟಂತಹ ರಾಜ್ಮಾವನ್ನು 4-5 ವಿಸಿಲ್ ಹಾಕಿ ಮೆತ್ತಗೆ ಬೇಯಿಸ್ಕೊಂಡಿದ್ದೇನೆ. ಇದನ್ನು ನೋಡಿ, ಫಸ್ಟಿಗೆ ಮೆತ್ತಗೆ ಬೇಯಿಸಿಟ್ಕೊಳ್ಬೇಕು. ಇದು ರಾತ್ರಿ ನೆನೆ ಹಾಕಿದರೆ ಬೆಳಿಗ್ಗೆ ಚೆನ್ನಾಗಿ ಬೇಯ್ತದೆ. ಇದು ಹಾಗೆ ಬೇಯಿಸಿಟ್ಕೊಳ್ಬೇಕು. ಇದರ ಜೊತೆಗೇ ನಾನು 2 ಟೊಮೆಟೊ, 2 ಈರುಳ್ಳಿ ಹಾಗೂ 2 ಆಲೂಗಡ್ಡೆಯನ್ನು ಅದರ ಜೊತೆಗೇ ಹಾಕಿ ಮೆತ್ತಗೆ ಬೇಯಿಸ್ಕೊಂಡಿದ್ದೇನೆ. ಅದರ ಜೊತೆಗೆ ಹಾಕೋದ್ರಿಂದ ನಮಗೆ ಕೆಲಸ ಸುಲಭ ಆಗ್ತದೆ. ಹಾಗೆ ನಾನು ಅದರ ಜೊತೆಗೇ ಹಾಕ್ಕೊಂಡಿದ್ದೇನೆ. ಟೊಮೆಟೊವನ್ನು ಈ ಥರ ಸಿಪ್ಪೆ ತೆಗೆದುಕೊಳ್ಬೇಕು. ಈರುಳ್ಳಿಯನ್ನು ಸಿಪ್ಪೆ ತೆಗೆದೇ ನಾವು ಬೇಯಲಿಕ್ಕೆ ಹಾಕಿದ್ದೇವೆ. ಹಾಗೆ ಆಲೂಗಡ್ಡೆಯನ್ನು ಕೂಡ ಸಿಪ್ಪೆ ತೆಗೆದು ಮತ್ತೆ ಸ್ಮ್ಯಾಶ್ ಮಾಡಿಕೊಳ್ಳುವ. ಮೊದಲಿಗೆ ಟೊಮೆಟೊವನ್ನು ಸಿಪ್ಪೆ ತೆಗೆದುಕೊಂಡು ಈರುಳ್ಳಿ ಹಾಗೂ ಟೊಮೆಟೊವನ್ನು ನುಣ್ಣಗೆ ಒಂದು ಪೇಸ್ಟ್ ಮಾಡಿಕೊಳ್ಳುವ. ಅದನ್ನು ಈರುಳ್ಳಿಯನ್ನು ಹೀಗೆ ಬೇಯಿಸೋದ್ರಿಂದ ನಿಮಗೆ ಪುನಃ ಫ್ರೈ ಮಾಡೋ ಕೆಲಸ ಕಡಿಮೆ ಆಗ್ತದೆ. ಹೀಗೆ ಇದನ್ನು ಮಾಡೋದ್ರಿಂದ ನಿಮ್ಮ ಸಮಯ ಕೂಡ ಉಳಿತಾಯ ಆಗ್ತದೆ. ಕೆಲಸಕ್ಕೆ ಹೋಗುವವರಿಗೆಲ್ಲ ಇದು ತುಂಬ ಸುಲಭ ಆಗ್ತದೆ. ಹಾಗಾಗಿ ಮೆಣಸನ್ನು ಖಾರಕ್ಕೆ 2 ಮೆಣಸು ಹಾಕಿಕೊಳ್ತಾ ಇದ್ದೇನೆ. ಇದನ್ನು ನೀವು ಬೇಯುವಾಗ ಕೂಡ ಹಾಕಿಕೊಳ್ಬೋದು. ನಾನು ಈಗ ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನು ಈಗ ನುಣ್ಣಗೆ ನೋಡಿ ಈ ಥರ ಪೇಸ್ಟ್ ಮಾಡಿಕೊಳ್ಳುವ. ಈ ನೀರನ್ನು ವೇಸ್ಟ್ ಮಾಡೋದು ಬೇಡ. ಅದನ್ನು ನೀವು ನಂತರ ಮಸಾಲೆ ಅರ್ಧ ನಂತರ ಅದಕ್ಕೆ ಸೇರಿಸ್ಕೊಳ್ಬೋದು. ಈಗ ಸಾಸಿವೆ ಎಣ್ಣೆ ಒಂದು 2-3 ಟೇಬಲ್ ಸ್ಪೂನಷ್ಟು ಸಾಸಿವೆ ಎಣ್ಣೆ. ನೀವು ಯಾವುದೇ ಎಣ್ಣೆ ಹಾಕ್ಕೊಳ್ಬೋದು. ಸಾಸಿವೆ ಎಣ್ಣೆ ಹಾಕ್ಕೊಂಡು ಅದು ಸರಿಯಾಗಿ ಬಿಸಿಯಾಗಿರಬೇಕು. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ನಂತರ ನಾವೇನು ಮಸಾಲೆ ಹಾಕ್ಕೊಂಡು ರುಬ್ಬಿ ಇಟ್ಕೊಂಡಿದ್ದೇವೆ ಆ ಮಸಾಲೆಯನ್ನು ಅದಕ್ಕೆ ಹಾಕಿಕೊಳ್ಳುವ. ನಾವು ಶುಂಠಿ ಬೆಳ್ಳುಳ್ಳಿ ಎಲ್ಲಿ ಕೂಡ ಹಾಕಲಿಲ್ಲ, ಹಾಗಾಗಿ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನೀವು ಬೇಯಿಸುವಾಗ ಶುಂಠಿ ಬೆಳ್ಳುಳ್ಳಿ ಹಾಕಿಕೊಂಡ್ರೆ ಈ ಸ್ಟೆಪ್ಪನ್ನು ಅವಾಯ್ಡ್ ಮಾಡ್ಬೋದು. ಇದನ್ನು ಈಗ ಒಂದು 2 ನಿಮಿಷಗಳಷ್ಟು ಕಾಲ ಸಾಸಿವೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಮಸಾಲೆ ಹುಡಿಗಳು 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಹುಡಿ, 1 ಟೀ ಸ್ಪೂನಷ್ಟು ಜೀರಿಗೆ ಹುಡಿ ಹಾಗೂ 1 ಟೀ ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಸೋಂಪಿನ ಹುಡಿ, ಇದು ಸೋಂಪು ನಾನು ಹುಡಿ ಮಾಡಿ ಇಟ್ಕೊಂಡಿರ್ತೇನೆ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ನಿಮಗೆ ಹೋಟ್ಲಲ್ಲಿ ಸಿಗುವಂತಹ ಕರಿಗಳ ಟೇಸ್ಟೇ ಬರ್ತದೆ ನೀವು ಸ್ವಲ್ಪ ಸೋಂಪು ಹಾಕಿದರೆ. ಹಾಗೆ ನಾನು ಸ್ವಲ್ಪ ಸೋಂಪು ಹಾಕಿ ಮಾಡ್ತಾ ಇದ್ದೇನೆ ಇವತ್ತು. ಇದನ್ನೀಗ ಮಸಾಲೆ ಹಸಿ ವಾಸನೆ ಹೋಗುವವರೆಗೆ ಒಂದು 1 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು. ನಂತರ 1/4 ಟೀ ಸ್ಪೂನಷ್ಟು ಅರಶಿನ ಹುಡಿ, 1 ಟೀ ಸ್ಪೂನಷ್ಟು ಕೆಂಪು ಮೆಣಸಿನ ಹುಡಿ. ಅಂದರೆ ಇಲ್ಲಿ ನಾವು ಮೆಣಸು ಹಾಕ್ಕೊಂಡಿದ್ದೇವೆ, ಹಾಗೆ ಖಾರ ನೋಡ್ಕೊಂಡು ಹಾಕಿ. ರುಚಿಗೆ ಬೇಕಾದಷ್ಟು ಉಪ್ಪು. ನಾನು ರಾಜ್ಮಾ ಬೇಯಿಸುವಾಗ ಉಪ್ಪು ಹಾಕಲಿಲ್ಲ, ಯಾಕಂದರೆ ರಾಜ್ಮಾ ಉಪ್ಪು ಹಾಕಿದರೆ ಸರಿಯಾಗಿ ಪಕ್ಕ ಬೇಯುವುದಿಲ್ಲ, ಹಾಗಾಗಿ ಉಪ್ಪು ಹಾಕ್ಕೊಳ್ಳಿಲ್ಲ ನಾನು. ಈಗ ಇದನ್ನು ಒಂದು 2-3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ನಂತರ ಬೇಯಿಸಿದ ರಾಜ್ಮಾವನ್ನು ಸೇರಿಸ್ಕೊಳ್ಳುವ. ಇಲ್ಲಿ ನೀವು ಆಲೂಗಡ್ಡೆ ಹಾಕಲಿಕ್ಕೆ ಇಷ್ಟ ಇಲ್ಲ ಅಂತೇಳಿ ಹೇಳುವವರು ರಾಜ್ಮಾವನ್ನೇ ಸ್ಮ್ಯಾಶ್ ಮಾಡ್ಬೋದು ಅಥವಾ ರಾಜ್ಮಾವನ್ನೇ ಕಡೆದು ಪೇಸ್ಟ್ ಮಾಡಿ ಹಾಕಿಕೊಳ್ಬೋದು. ನಾನು ಒಂದು ಟೇಸ್ಟ್ ಚೇಂಜ್ ಇರಲಿ ಅಂತ ಹೇಳಿದಕ್ಕೆ ಇವತ್ತು ಆಲೂಗಡ್ಡೆ ಹಾಕಿ ಮಾಡ್ತಾಯಿದ್ದೇನೆ. ಬೇರೆ ಬೇರೆ ರೆಸಿಪಿಗಳನ್ನು ನಾವು ಹಾಕಿದ್ದೇವೆ, ರಾಜ್ಮಾದ ಸುಮಾರು ರೆಸಿಪಿಗಳಿದೆ ನಮ್ಮ ಚಾನಲಲ್ಲಿ, ನೀವು ಅದನ್ನು ಕೂಡ ನೋಡ್ಬೋದು. 2 ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಇದನ್ನು ಪೇಸ್ಟ್ ಥರ ಮಾಡಿ ಕೂಡ ಹಾಕಿಕೊಳ್ಬೋದು, ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಕೂಡ ಹಾಕಿಕೊಳ್ಬೋದು. ಈ ಥರ ಆಲೂಗಡ್ಡೆ ಹಾಕಿದ ನಂತರ 1-2 ಸೌಟು ರಾಜ್ಮಾವನ್ನು ತೆಗೆದುಕೊಂಡು ಅದನ್ನು ಕೂಡ ನಾನೊಂದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಹೇಗೆ ಮಾಡಬೇಕು ಅಂತ ನಿಮಗೆ ತೋರಿಸಲಿಕ್ಕೆ. ಇದರಲ್ಲಿ ಯಾವುದಾದ್ರೂ ಒಂದು ಸ್ಟೆಪ್ ಮಾಡಿದರೂ ಸಾಕು. ನೀವು ಒಂದು ರಾಜ್ಮಾವನ್ನೇ ಹಾಕಿದರೂ ಸಾಕು, ಇಲ್ಲ ಆಲೂಗಡ್ಡೆಯನ್ನು ಮಾತ್ರ ಹಾಕಿದರೆ ಕೂಡ ಸಾಕು. ಇದಕ್ಕೀಗ ನಾವಲ್ಲಿ ಬೇಯಿಸಿಟ್ಟಂತಹ ನೀರಿದೆಯಲ್ಲ, ಆ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನು ಈಗ ಒಂದು 4-5 ನಿಮಿಷದವರೆಗೆ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಕುದೀಲಿಕ್ಕೆ ಬಿಡಬೇಕು. ಇದು 4-5 ನಿಮಿಷ ಬೇಯಲೇಬೇಕು. ಎಲ್ಲ ಮಸಾಲೆಗಳು ಕೂಡ ರಾಜ್ಮಾ ಕೇಳ್ಕೊಳ್ಬೇಕು. ರಾಜ್ಮಾದಲ್ಲಿ ಯಾವುದೇ ರುಚಿ ಇರೋದಿಲ್ಲ, ಅದೊಂಥರ ಕಹಿ ರುಚಿ ಇರ್ತದೆ, ಹಾಗಾಗಿ ಅದನ್ನು ಹಾಗೆ ಬಿಡುವ. ಇನ್ನೊಂದು ಸೈಡಲ್ಲಿ ನಾನು ಪಾಲಕ್ ಚಪಾತಿ ಮಾಡ್ಕೊಳ್ತಾ ಇದ್ದೇನೆ ಇವತ್ತು. ಅದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು 1 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೇನೆ. ಹಾಕ್ಕೊಂಡು ನೋಡಿ ನುಣ್ಣಗೆ ಈ ಥರ ಪೇಸ್ಟ್ ಮಾಡಿಕೊಂಡಿದ್ದೇನೆ. ಈ ಪೇಸ್ಟನ್ನು ಒಂದು ಬೌಲಿಗೆ ಹಾಕ್ಕೊಂಡು, ಬ್ಲಾಂಚ್ ಏನು ಮಾಡಲಿಲ್ಲ ನಾನು ಪಾಲಕನ್ನು, ಹಾಗೆಯೇ ಡೈರೆಕ್ಟಾಗಿ ಹಾಕಿಕೊಳ್ತಾ ಇದ್ದೇನೆ. ಹಸಿ ವಾಸನೆ ಇಷ್ಟ ಇಲ್ಲ ಅಂತ ಹೇಳೋರು ಬ್ಲಾಂಚ್ ಮಾಡಿಕೊಳ್ಬೋದು. ಇದಕ್ಕೆ ನಿಮಗೆ ಎಷ್ಟು ಚಪಾತಿ ಬೇಕು ಅಷ್ಟು ಹಿಟ್ಟನ್ನು ಹಾಕ್ಕೊಳ್ಳಿ. ನಾನಿವತ್ತು 3-4 ಸ್ಪೂನ್ ಹಾಕ್ಕೊಂಡಿದ್ದೇನೆ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅದರ ಮಧ್ಯದಲ್ಲಿ ನಾನು ಕಸೂರಿ ಮೇಥಿಯನ್ನು ಒಂದು ಸ್ವಲ್ಪ ಗ್ರೇವಿಗೆ ಹಾಕ್ಕೊಂಡೆ ಮೇಲಿಂದ, ಹಾಗೆಯೇ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿಕೊಳ್ಬೋದು. ಇದನ್ನು ಈಗ ಚೆನ್ನಾಗಿ ನಿಮಗೆ ಎಷ್ಟು ಚಪಾತಿ ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು 3 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ನಾನು 4-5 ಜನಕ್ಕೆ ಮಾಡೋದಾದ್ರಿಂದ 3 ಕಪ್ಪಷ್ಟು ಗೋಧಿ ಹುಡಿಯನ್ನು ಹಾಕ್ಕೊಂಡಿದ್ದೇನೆ.
ಇಲ್ಲಿ ನೋಡಿ ಅದಕ್ಕೆ ಇದು ಕುದೀತಾ ಬಂತು, ಅದಕ್ಕೆ ಮೇಲಿಂದ ಕೊತ್ತಂಬರಿ ಸೊಪ್ಪು ಕೂಡ ಅದರ ಮಧ್ಯದಲ್ಲಿ, ಯಾಕೆಂದರೆ 2 ಒಲೆಯಲ್ಲಿ ಇದು ಆಗ್ತಾ ಇರ್ತದೆ. ಹಿಟ್ಟು ಕಲಸಿ ಒಂದು 2 ನಿಮಿಷ ಆಗುವಾಗ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ನಾದಿಕೊಳ್ಬೇಕು. ಆವಾಗ ನಿಮಗೆ ಚಪಾತಿ ಸಾಫ್ಟಾಗಿ ಕೂಡ ಉಬ್ಬಿ ಬರ್ತದೆ. ಇದು ನೀವು ಟಿಫಿನಿಗೆ ತಗೊಂಡು ಹೋಗುವ ಕಾರಣ ತುಂಬ ಗಟ್ಟಿಯಾದರೆ ಮಧ್ಯಾಹ್ನಕ್ಕಾಗುವಾಗ ಒಣಕಲ್ ಆಗ್ತದೆ. ಅದರಿಂದಾಗಿ ತುಂಬ ಚೆನ್ನಾಗಿ ಇದನ್ನು ಒಂದು 2 ನಿಮಿಷ ನಾದಿಕೊಳ್ಬೇಕು. ನೋಡಿ ಈ ಥರ ಚೆನ್ನಾಗಿ ನಾದಿಕೊಂಡು ಈ ಥರ ಸಾಫ್ಟಾಗಿ ಹಿಟ್ಟು ಮಾಡಿಕೊಂಡ್ರೆ ನಿಮಗೆ ಮೆತ್ತಗೆ ಚಪಾತಿ ಮಧ್ಯಾಹ್ನಕ್ಕೆ ಸಾಯಂಕಾಲವರೆಗೆ ಕೂಡ ಮಾಡಿಟ್ಟರೆ ಉಳಿತದೆ. ಹಾಗೆಯೇ ಇದನ್ನು ಈಗ ಸ್ವಲ್ಪ ಮೇಲಿಂದ ಕೆಳಗಿಂದ ಗೋಧಿ ಹುಡಿ ಹಾಕ್ಕೊಂಡು ಚೆನ್ನಾಗಿ ಲಟ್ಟಿಸಿಕೊಂಡ್ರೆ ನಮ್ಮ ಚಪಾತಿ ಬೇಯಿಸಲಿಕ್ಕೆ ರೆಡಿ ಆಗ್ತದೆ. ಲಟ್ಟಿಸಿದ ಚಪಾತಿಯನ್ನು ಒಂದು 4-5 ಚಪಾತಿಯನ್ನು ಹಾಗೆ ಲಟ್ಟಿಸಿ ಇಟ್ಕೊಂಡು ತವ ಬಿಸಿ ಆಗಲಿಕ್ಕೆ ಇಟ್ಟರೆ ಅಲ್ಲಿ ತವ ಬಿಸಿ ಆಗ್ತಾ ಇರ್ತದೆ. ಬಿಸಿಯಾದ ತವಾದ ಮೇಲೆ ಈ ಥರ ಹಾಕ್ಕೊಂಡು ಸುಲಭವಾಗಿ ಚಪಾತಿಯನ್ನು ಮಾಡಿಕೊಳ್ಬೋದು. ಇದು ನೋಡಿ 2 ಕಡೆ ಕೂಡ ಬೇಯಿಸಿಕೊಳ್ಬೇಕು. ಒಂದು ಕಡೆ ಬೆಂದು ನಂತರ ಒಂದು ಸ್ವಲ್ಪ ಗುಳ್ಳೆ ಬಂದ ನಂತರ ನೋಡಿ ಈ ಥರ ಮೇಲಿಂದ ಗುಳ್ಳೆ ಬರ್ತದೆ. ಅದು ಆ ಥರ ಬಂದಾಗ ಅದನ್ನು ತಿರುಗಿಸಿ ಹಾಕಿ ಮತ್ತೊಂದು ಕಡೆಗೆ ತುಪ್ಪ ಹಾಕ್ಕೊಂಡು ಬೇಯಿಸಿಕೊಳ್ಬೋದು. ನೀವು ಸಾಫ್ಟಾಗಿ ಹೀಗೆ ಅದನ್ನು ಪ್ರೆಸ್ ಮಾಡ್ತಾಯಿದ್ರೆ ಅದು ಉಬ್ಬಿಕೊಳ್ತದೆ. ಅದು ನೋಡಿ 2 ಕಡೆ ಕೂಡ ಈ ಥರ ಪ್ರೆಸ್ ಮಾಡಿ 2 ಕಡೆ ಕೂಡ ಬೇಯಿಸಿಕೊಳ್ಳಿ. ನೋಡಿ ನಮ್ಮ ಮೃದುವಾದ ಪಾಲಕ್ ಚಪಾತಿ ಜೊತೆಗೆ ರಾಜ್ಮಾ ಕರಿ ರೆಡಿ ಆಯಿತು. ಟಿಫಿನ್ ಬಾಕ್ಸಿಗೆ ಕೂಡ ಈ ಥರ ನೀವು ತುಂಬಿಸಿಕೊಂಡು ಹೋದರೆ ಮಧ್ಯಾಹ್ನಕ್ಕೆ ಕೂಡ ಅದು ಗಟ್ಟಿಯಾಗೋದಿಲ್ಲ, ಸಾಫ್ಟಾಗಿಯೇ ಉಳಿತದೆ. ನಾನಿವತ್ತು ಪ್ಲೇಟಿಗೆ ಹಾಕಿ ಅದನ್ನು ಸರ್ವ್ ಹೇಗೆ ಮಾಡೋದು ಅಂತೇಳಿ ಮಾತ್ರ ತೋರಿಸ್ಕೊಡ್ತಾ ಇದ್ದೇನೆ. ಮೇಲಿಂದ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಪ್ಲೇಟಿಗೆ ರಾಜ್ಮಾ, ಸ್ವಲ್ಪ ಈರುಳ್ಳಿ, ಮುಳ್ಸೌತೆ ಹಾಗೆಯೇ ಟೊಮೆಟೊವನ್ನು ಕೂಡ ನೀವು ಅದರ ಜೊತೆಗೇ ಸರ್ವ್ ಮಾಡಿಕೊಳ್ಬೋದು. ನೀರುಳ್ಳಿಯ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಗೆ ಒಂಚೂರು ಲಿಂಬೆಹಣ್ಣನ್ನು ಹಿಂಡಿಕೊಂಡ್ರೆ ಒಳ್ಳೆಯ ರುಚಿಯಾದ ನಿಮಗೆ ಹೋಟ್ಲಲ್ಲಿ ಸರ್ವ್ ಮಾಡುವಂತಹ ಊಟದ ಹಾಗೆಯೇ ಆಗ್ತದೆ. ಮಕ್ಕಳಿಗೆ ಕೂಡ ಈ ಥರದ್ದೆಲ್ಲ ತುಂಬ ಇಷ್ಟ ಆಗ್ತದೆ. ಮೇಲಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಸ್ವಲ್ಪ ಲಿಂಬೆಹಣ್ಣಿಲ್ಲಿ ಆಪ್ಷನ್, ಬೇಕು ಅಂತಾದರೆ ಹಾಕಿಕೊಳ್ಬೋದು, ಬೇಡ ಅಂತಾದರೆ ಸ್ಕಿಪ್ ಮಾಡಿಕೊಳ್ಬೋದು. ನೀವು ಕೂಡ ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇದೇ ಥರ ಹೆಲ್ದಿ ರೆಸಿಪಿಯೊಂದಿಗೆ, ಕ್ವಿಕ್ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.